ರಾಜ್ಯದಲ್ಲಿ ಮಂಡ್ಯ ಬಿಟ್ಟರೆ ಅತಿ ಹೆಚ್ಚು ಕಬ್ಬನ್ನು ಬೆಳೆಯುವಂಥ ಜಿಲ್ಲೆ ಯಾವುದಾದ್ರೂ ಇದೆ ಅದು ಬೆಳಗಾವಿ ಜಿಲ್ಲೆ. ಬೆಳಗಾವಿ ಜಿಲ್ಲೆಯ ಕಬ್ಬು ಬೆಳೆಗಾರರು ಅಕ್ಷರಶಃ ರೊಚ್ಚಿಗೆದ್ದಿರುವಂಥದ್ದು. ಸದ್ಯ ನಾನಿವಾಗ ಗುರ್ಲಾಪುರ ಕ್ರಾಸ್ ಬಳಿ ನಾನಿರುವಂಥದ್ದು. ನೀವು ದೃಶ್ಯಾವಳಿಗಳಲ್ಲಿ ಸಹ ಏನು ನೋಡ್ತಾ ಇದ್ದೀರಿ, ಕಬ್ಬು ಬೆಳೆಗಾರರು, ರೈತರು, ಅನ್ನದಾತರು ಸೇರಿ ಸುಮಾರು 10 ರಿಂದ 15 ಸಾವಿರ ಜನಸಂಖ್ಯೆಯಲ್ಲಿ ಗುರ್ಲಾಪುರ ಕ್ರಾಸ್ ಬಳಿ ಜಮಾವಣೆಗೊಂಡಂತಹ ರೈತರು ಸರ್ಕಾರದ ವಿರುದ್ಧ ಹಾಗೂ ಸಕ್ಕರೆ ಕಾರ್ಖಾನೆಯ ಮಾಲೀಕರ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಇರುವಂಥದ್ದು. ಸದ್ಯ 10,000 ರಿಂದ 15,000 ರೈತರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂಥದ್ದು. ಅಷ್ಟೇ ಅಲ್ಲದೇನು ಸ್ಥಳಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು, ಅದೇ ರೀತಿಯಾದಂತಹ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಅಂತಂದ್ರೇನು ಸ್ಥಳಕ್ಕೆ ಆಗಮಿಸಿ ನಮ್ಮ ಒಂದು ಮನವಿ ಏನಿದೆ, ನಮ್ಮ ಬೇಡಿಕೆ ಏನಿದೆ ಅದನ್ನು ಆಲಿಸಬೇಕಂತೇಳಿ ಇಲ್ಲಿರ್ತಕ್ಕಂತಹ ರೈತರ ಸಹ ಒಂದು ಆಗ್ರಹ ಸಹ ಆಗಿರುವಂಥದ್ದು. ಅಂತಂದ್ರೇನು ನಿಗದಿತ ಬೆಲೆ 1 ಟನ್ನಿಗೆ 3,500 ರೂಪಾಯಿಗಳನ್ನು ನಿಗದಿತ ಬೆಲೆ ನೀಡಬೇಕು, ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟ ಉಗ್ರ ರೂಪವನ್ನು ತಡ್ಕೊಳ್ಳುತ್ತೆ. ಅದೇ ಅಲ್ಲದೆ ನಾವು ಅಷ್ಟೇ ಅಲ್ಲದೆ ಮಹಾರಾಷ್ಟ್ರದ ಮಾದರಿಯಲ್ಲಿ ನಮಗೆ ಕಬ್ಬಿನ ಬೆಲೆ ನೀಡಬೇಕಂತೇಳಿ ಇಲ್ಲಿರ್ತಕ್ಕಂಥ ರೈತ ಸಂಘಟನೆಗಳು ಹಾಗೂ ರೈತರ ಪ್ರಮುಖ ಆಗ್ರಹವಾಗಿರುವಂಥದ್ದು. 1 ಕಬ್ಬು ಟನ್ನಿಗೆ 3,500 ರು ನಿಗದಿತ ಬೆಲೆಯನ್ನು ನೀಡಬೇಕಂತೇಳಿ ರೈತ ಸಂಘಟನೆಯವರು ಅಂತಂದ್ರೇನು ಪ್ರೊಟೆಸ್ಟ್ ಮಾಡ್ತಾ ಇರುವಂಥದ್ದು. ನಮ್ಮ ಜೊತೆಗೆ ರೈತ ಮುಖಂಡರಿದ್ದಾರೆ, ನಾನು ಅವರನ್ನೇ ಮಾತಾಡಿಸ್ತೀನಿ. ಸರ್, ಮೊದಲನೇದಾಗಿ ನಿಮ್ಮ ಬೇಡಿಕೆ ಏನು? ಇವತ್ತು ನಾವು 1 ಟನ್ ಕಬ್ಬಿಗೆ 3,500 ರೂಪಾಯಿ ಕೊಟ್ಟು ಚಾಲೂ ಮಾಡಬೇಕು ಕಾರ್ಖಾನೆಯನ್ನು ಅಂತ ಹೋರಾಟದ್ದು. ಯಾಕಪ್ಪ ಅಂತಂದ್ರೆ ಮಹಾರಾಷ್ಟ್ರದವ್ರ 100 ಕಿಲೋಮೀಟ್ರ್ ದೂರಿಂದ ಬಂದ ಇಲ್ಲಿ 3,500 ರೂಪಾಯಿ ಕೊಟ್ಟು ಒಯ್ಯತಾರು. 10 ವರ್ಷ ಆಯ್ತು, 7 ವರ್ಷ ಆಯ್ತು, ಬರೀ 3,100 ರೂಪಾಯಿ ರೇಟ್ ಕೊಡತ್ತೀರಿ. ಗೊಬ್ಬರ, ಡೀಸೆಲ್, ಪೆಟ್ರೋಲ, ಬಂಗಾರ ಇವತ್ತು ಡಬಲ್ ತ್ರಿಬಲ್ ಆಗ್ಯಾವ. ಕೂಲಿಗಳು ಕೂಡ ಡಬಲ್ ಆಗ್ಯಾವ. ನಾವು ಬೆಳೀತಕ್ಕಂಥ ಖರ್ಚು ಡಬಲ್ ಆಗೈತಿ. ನಮಗೆ 3,500 ರೂಪಾಯಿ ಕೇವಲ ಬೆಲೆ ಕೊಟ್ಟರೆ ಇವತ್ತು ಬದುಕ್ತು. ರೈತರಿಲ್ಲ ಅಂದ್ರೆ ಆತ್ಮಹತ್ಯೆ ಮಾಡ್ಕೋತು ಅನ್ನುವಂಥ ವಿಚಾರನ ಇವತ್ತು ಕಾರ್ಖಾನೆ ಮಾಲೀಕರು ಒತ್ತಾಯ ಮಾಡಿದ್ದೀವಿ. ಜಿಲ್ಲಾ ಉಸ್ತುವಾರಿ ಅವರ ತಕ್ಷಣ ಬಂದು ಕಬ್ಬಿನ ಬಿಲ್ಲನ್ನು ತಕ್ಷಣ ತಾವು ಘೋಷಣೆ ಮಾಡಲೇಬೇಕು ಅನ್ನುವಂಥದ್ದನ್ನು ಸರ್ಕಾರಕ್ಕೆ ಒತ್ತಾಯ ಮಾಡಿ. ಈಗಾಗಲೇ ಹೋರಾಟ 4 ರಿಂದ 5 ಬಾರಿ ಬೃಹತ್ ಹೋರಾಟವನ್ನು ಮಾಡಿದ್ರಿ. ಎಲ್ಲೋ ಒಂದು ಕಡೆ ಸರ್ಕಾರ ಹಾಗೂ ಕಬ್ಬಿನ ಮಾಲಕರ ನಿಮ್ಮೊಂದು ಮನವಿಗೆ ಅಥವಾ ನಿಮ್ಮೊಂದು ಕರೆಗೆ ಅಂತಂದ್ರೆ ಅವರೇನು ಹೋಗ್ಕೊಡ್ತಾ ಇಲ್ವಾ? ಇದು ಶುಗರ್ ಲಾಬಿ ದೊಡ್ಡದೈತಿ. ಇದಕ್ಕೆ ಮುಖ್ಯಮಂತ್ರಿ ಸುದೇ ಹೆದರ್ತಾನ. ಅದು ನಮ್ಮ ರೈತರ ಕಬ್ಬು ಬೆಳೆಗಾರ ದುರ್ದೈವ. ಇವತ್ತು ಸರ್ಕಾರಕ್ಕೆ 1 ಟನ್ನಿಗೆ 5,000 ರೂಪಾಯಿ ಟ್ಯಾಕ್ಸ್ ಹೋಗತ್ತೆ. ಅದರೊಳಗಿಂದರೆ 2,000 ರೂಪಾಯಿ ಮುಖ್ಯಮಂತ್ರಿ ಕೊಡ್ಬೇಕು ಕಾರ್ಖಾನೆ ಅವ್ರ ಮೇಲೆ ಪ್ರೀತಿ ಇದ್ದಂದ್ರೆ. ಅದಕ್ಕಾಗಿ ಇವತ್ತು ಈ ಉಡಾಪಿತನನ ಈ ರಾಜ್ಯದ ಮುಖ್ಯಮಂತ್ರಿ ಅವರು ಕೂಡ ಗಮನದಲ್ಲಿ ಇಟ್ಕೋಬೇಕು. ಕಬ್ಬು ಬೆಳೆಗಾರ ನಾವು ಭಿಕ್ಷೆ ಬೇಡ್ತಾ ಇಲ್ಲ, ನಾವು ಶ್ರಮ ಪಡ್ತಕ್ಕಂಥ ಬೆಳೆಗೆ ಇವತ್ತು ಯೋಗ್ಯವಾದ ಬೆಲೆಯನ್ನು ಕೊಡ್ರಿ ಅಂತೇಳಿ ನಾವು ಹೋರಾಟ ಮಾಡ್ತಕ್ಕಂಥದ್ದು ಮಾಡ್ತಾಯಿದ್ದೀವಿ. ಇವಾಗ ಮಹಾರಾಷ್ಟ್ರದಲ್ಲಿ 3,500 ರೂಪಾಯಿ 1 ಟನ್ನಿಗೆ ಕೊಡಕತ್ತಾರ, ಅದಕ್ಕೂ ಹೆಚ್ಚಿಗೆ ಬೆಲೆ ಕೊಡ್ತಾ ಇದ್ದಾರೆ. ಬಟ್ ಕರ್ನಾಟಕದಲ್ಲಿ ಯಾಕೆ ಕೊಡ್ತಾ ಇಲ್ಲ ಹಾಗಿದ್ದಾರೆ ಅಂತಂದ್ರೆ ಅತಿ ಹೆಚ್ಚು ಏನೋ ಕಬ್ಬನ್ನು ಬೆಳೆಯುವಂಥ ಜಿಲ್ಲೆ ನಮ್ಮದು ಬೆಳಗಾವಿ. ಸೊ ಕಬ್ಬು ಬೆಳೆಗಾರನ್ನ ಒಂದು ಹಿತೈಷಿ ನೋಡಬೇಕಾಗ್ತಿತ್ತು. ಎಲ್ಲ ಒಂದು ಕಡೆ ಮಹಾರಾಷ್ಟ್ರದಲ್ಲಿ ಕೊಡ್ತಾ ಇದ್ದಾರೆ, ಕರ್ನಾಟಕದಲ್ಲಿ ಕೊಡ್ತಾ ಇಲ್ಲ. ಯಾಕೆ ಈ ರೀತಿ ಮಲ್ತಾಯಿ ಧೋರಣೆ ಅಥವಾ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸೊನ್ನೆ ಯಾಕಂತ? ಇದು ಶುಗರ್ ಲಾಬಿ ಇದೆ ಕರ್ನಾಟಕದಲ್ಲಿ ಇರ್ತಕ್ಕಂಥ. ಇವತ್ತು ಕಾರ್ಖಾನೆ ಮಾಲೀಕರು ಎಲ್ಲ 80 ಮಂದಿ ಯಾವ ಪಕ್ಷದಾಗಿದ್ರು ಹೊಂದಾಣಿಕೆ ಅದಾರು. ಅವ್ರು ರೈತರಿಗೆ ರೊಕ್ಕ ಕೊಡಬಾರ್ದು, ಇವು ಹೆಂಗಿದ್ರು ಕಬ್ಬು ಬೆಳೆಸ್ಯಾರು, ಅವ್ರು ಹೆಂಗಿದ್ರು ನಮಗೆ ಕಬ್ಬು ಕೊಡ್ತಾರನ್ನುವಂಥ ಒಂದು ತಲೆ ಆಗೈತೆ. ಅದಕ್ಕಾಗಿ ಕಬ್ಬು ಬೆಳೆಗಾರನ ಕೊಲ್ತಕ್ಕಂಥ ಕಾರ್ಖಾನೆಯವ್ರು ಮಾಡೋಕ್ಕೆ ಹೋಗ್ಬೇಡ್ರಿ. ಕಾರ್ಖಾನೆಯವ್ರು ನಾವು ಅಧಿಕಾರ ಕೊಟ್ಟಿದ್ದೀವಿ, ತಮ್ಮ MLA ಮಾಡಿದ್ದೀವಿ, ಇವತ್ತು ಶ್ರೀಮಂತರು ಮಾಡಿದ್ದೀವಿ. ತಾವ ಕಬ್ಬು ಬೆಳೆಗಾರ ಮೋಸ ಮಾಡ್ತಕ್ಕಂಥಲ್ಲ. ಕೇವಲ ಬೆಳೆ 3,500 ರೂಪಾಯಿ ಕೇಳತ್ತು. ಇವತ್ತೇನು ಗುರ್ಲಾಪುರದಾಗ ಲಕ್ಷಾಂತರ ಜನ ನಾವು ಇಲ್ಲಿ ಸೇರಿದ್ದೀವಿ. ಇಲ್ಲಿ ಬಂದ ತಕ್ಷಣ 3,500 ರೂಪಾಯಿಯನ್ನು ಸರ್ಕಾರ ಘೋಷಣೆ ಮಾಡಲೇಬೇಕು. ಇವತ್ತು ಕಾರ್ಖಾನೆ ಮಾಲೀಕರು ಮತ್ತು ಜಿಲ್ಲಾ ಉಸ್ತುವಾರಿ ಒಂದು ಮಾಡಲೇಬೇಕಂತೇಳಿ ಒತ್ತಾಯ ಮಾಡ್ತಾಯಿದ್ದೀವಿ. ಸೊ ಇದಿಷ್ಟು ಹೋರಾಟಗಾರರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆ ಸಂಜು ಅರ್ವಾವಿ, ರಿಪಬ್ಲಿಕ್ ಕನ್ನಡ, ಚಿಕ್ಕೋಡಿ. ರಾಜ್ಯದಲ್ಲಿ ಮಂಡ್ಯ ಬಿಟ್ಟರೆ ಅತಿ ಹೆಚ್ಚು ಕಬ್ಬನ್ನು ಬೆಳೆಯುವಂಥ ಜಿಲ್ಲೆ ಯಾವುದಾದ್ರೂ ಇದೆ ಅದು ಬೆಳಗಾವಿ ಜಿಲ್ಲೆ. ಬೆಳಗಾವಿ ಜಿಲ್ಲೆಯ ಕಬ್ಬು ಬೆಳೆಗಾರರು ಅಕ್ಷರಶಃ ರೊಚ್ಚಿಗೆದ್ದಿರುವಂಥದ್ದು. ಸದ್ಯ ನಾನಿವಾಗ ಗುರ್ಲಾಪುರ ಕ್ರಾಸ್ ಬಳಿ ನಾನಿರುವಂಥದ್ದು. ನೀವು ದೃಶ್ಯಾವಳಿಗಳಲ್ಲಿ ಸಹ ಏನು ನೋಡ್ತಾ ಇದ್ದೀರಿ, ಕಬ್ಬು ಬೆಳೆಗಾರರು, ರೈತರು, ಅನ್ನದಾತರು ಸೇರಿ ಸುಮಾರು 10 ರಿಂದ 15 ಸಾವಿರ ಜನಸಂಖ್ಯೆಯಲ್ಲಿ ಗುರ್ಲಾಪುರ ಕ್ರಾಸ್ ಬಳಿ ಜಮಾವಣೆಗೊಂಡಂತಹ ರೈತರು ಸರ್ಕಾರದ ವಿರುದ್ಧ ಹಾಗೂ ಸಕ್ಕರೆ ಕಾರ್ಖಾನೆಯ ಮಾಲೀಕರ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಇರುವಂಥದ್ದು. ಸದ್ಯ 10,000 ರಿಂದ 15,000 ರೈತರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂಥದ್ದು. ಅಷ್ಟೇ ಅಲ್ಲದೇನು ಸ್ಥಳಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು, ಅದೇ ರೀತಿಯಾದಂತಹ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಅಂತಂದ್ರೇನು ಸ್ಥಳಕ್ಕೆ ಆಗಮಿಸಿ ನಮ್ಮ ಒಂದು ಮನವಿ ಏನಿದೆ, ನಮ್ಮ ಬೇಡಿಕೆ ಏನಿದೆ ಅದನ್ನು ಆಲಿಸಬೇಕಂತೇಳಿ ಇಲ್ಲಿರ್ತಕ್ಕಂತಹ ರೈತರ ಸಹ ಒಂದು ಆಗ್ರಹ ಸಹ ಆಗಿರುವಂಥದ್ದು. ಅಂತಂದ್ರೇನು ನಿಗದಿತ ಬೆಲೆ 1 ಟನ್ನಿಗೆ 3,500 ರೂಪಾಯಿಗಳನ್ನು ನಿಗದಿತ ಬೆಲೆ ನೀಡಬೇಕು, ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ
ದಿನಗಳಲ್ಲಿ ನಮ್ಮ ಹೋರಾಟ ಉಗ್ರ ರೂಪವನ್ನು ತಡ್ಕೊಳ್ಳುತ್ತೆ. ಅದೇ ಅಲ್ಲದೆ ನಾವು ಪ್ರತಿ ಸಹ ಅಷ್ಟೇ ಅಲ್ಲದೆ ಮಹಾರಾಷ್ಟ್ರದ ಮಾದರಿಯಲ್ಲಿ ನಮಗೆ ಕಬ್ಬಿನ ಬೆಲೆ ನೀಡಬೇಕಂತೇಳಿ ಇಲ್ಲಿರ್ತಕ್ಕಂಥ ರೈತ ಸಂಘಟನೆಗಳು ಹಾಗೂ ರೈತರ ಪ್ರಮುಖ ಆಗ್ರಹವಾಗಿರುವಂಥದ್ದು. ಒಂದು ಕಬ್ಬು ಟನ್ನಿಗೆ 3,500 ರು ನಿಗದಿತ ಬೆಲೆಯನ್ನು ನೀಡಬೇಕಂತೇಳಿ ರೈತ ಸಂಘಟನೆಯವರು ಅಂತಂದ್ರೇನು ಪ್ರೊಟೆಸ್ಟ್ ಮಾಡ್ತಾ ಇರುವಂಥದ್ದು. ನಮ್ಮ ಜೊತೆಗೆ ರೈತ ಮುಖಂಡರಿದ್ದಾರೆ, ನಾನು ಅವರನ್ನೇ ಮಾತಾಡಿಸ್ತೀನಿ. ಸರ್, ಮೊದಲನೇದಾಗಿ ನಿಮ್ಮ ಬೇಡಿಕೆ ಏನು? ಇವತ್ತು ನಾವು 1 ಟನ್ ಕಬ್ಬಿಗೆ 3,500 ರೂಪಾಯಿ ಕೊಟ್ಟು ಚಾಲೂ ಮಾಡಬೇಕು ಕಾರ್ಖಾನೆಯನ್ನು ಅಂತ ಹೋರಾಟದ್ದು. ಯಾಕಪ್ಪ ಅಂತಂದ್ರೆ ಮಹಾರಾಷ್ಟ್ರದವ್ರ ಒಂದು 100 ಕಿಲೋಮೀಟ್ರ್ ದೂರಿಂದ ಬಂದ ಇಲ್ಲಿ 3,500 ರೂಪಾಯಿ ಕೊಟ್ಟು ಒಯ್ಯತ್ತಾರು. 10 ವರ್ಷ ಆಯ್ತು, 7 ವರ್ಷ ಆಯ್ತು, ಬರೀ 3,100 ರೂಪಾಯಿ ರೇಟ್ ಕೊಡತ್ತೀರಿ. ಗೊಬ್ಬರ, ಡೀಸೆಲ, ಪೆಟ್ರೋಲ, ಬಂಗಾರ ಇವತ್ತು ಡಬಲ್ ತ್ರಿಬಲ್ ಆಗ್ಯಾವ. ಕೂಲಿಗಳು ಕೂಡ ಡಬಲ್ ಆಗ್ಯಾವ. ನಾವು ಬೆಳೀತಕ್ಕಂಥ ಖರ್ಚು ಡಬಲ್ ಆಗೈತಿ. ನಮಗೆ 3,500 ರೂಪಾಯಿ ಕೇವಲ ಬೆಲೆ ಕೊಟ್ಟರೆ ಇವತ್ತು ಬದುಕ್ತು. ರೈತರಿಲ್ಲ ಅಂದ್ರೆ ಆತ್ಮಹತ್ಯೆ ಮಾಡ್ಕೋತು ಅನ್ನುವಂಥ ವಿಚಾರನ ಇವತ್ತು ಕಾರ್ಖಾನೆ ಮಾಲೀಕರು ಒತ್ತಾಯ ಮಾಡಿದ್ದೀವಿ. ಜಿಲ್ಲಾ ಉಸ್ತುವಾರಿ ಅವರ ತಕ್ಷಣ ಬಂದು ಕಬ್ಬಿನ ಬಿಲ್ಲನ್ನು ತಕ್ಷಣ ತಾವು ಘೋಷಣೆ ಮಾಡಲೇಬೇಕು ಅನ್ನುವಂಥದ್ದನ್ನು ಸರ್ಕಾರಕ್ಕೆ ಒತ್ತಾಯ ಮಾಡಿ. ಮುಖಂಡ್ರೆ, ಈಗಾಗಲೇ ಹೋರಾಟ 4 ರಿಂದ 5 ಬಾರಿ ಬೃಹತ್ ಹೋರಾಟವನ್ನು ಮಾಡಿದ್ರಿ. ಎಲ್ಲೋ ಒಂದು ಕಡೆ ಸರ್ಕಾರ ಹಾಗೂ ಕಬ್ಬಿನ ಮಾಲಕರ ನಿಮ್ಮೊಂದು ಮನವಿಗೆ ಅಥವಾ ನಿಮ್ಮೊಂದು ಕರೆಗೆ ಅಂತಂದ್ರೆ ಅವರೇನು ಹೋಗ್ಕೊಡ್ತಾ ಇಲ್ವಾ? ಇದು ಶುಗರ್ ಲಾಬಿ ದೊಡ್ಡದೈತಿ. ಇದಕ್ಕೆ ಮುಖ್ಯಮಂತ್ರಿ ಸುದೇ ಹೆದರ್ತಾನ. ಅದು ನಮ್ಮ ರೈತರ ಕಬ್ಬು ಬೆಳೆಗಾರ ದುರ್ದೈವ. ಇವತ್ತು ಸರ್ಕಾರಕ್ಕೆ ಒಂದು ಟನ್ನಿಗೆ 5,000 ರೂಪಾಯಿ ಟ್ಯಾಕ್ಸ್ ಹೋಗತ್ತೆ. ಅದರೊಳಗಿಂದ 2,000 ರೂಪಾಯಿ ಮುಖ್ಯಮಂತ್ರಿ ಕೊಡ್ಬೇಕು ಕಾರ್ಖಾನೆ ಅವ್ರ ಮೇಲೆ ಪ್ರೀತಿ ಇದ್ದಂದ್ರೆ. ಅದಕ್ಕಾಗಿ ಇವತ್ತು ಈ ಉಡಾಪಿತನನ ಈ ರಾಜ್ಯದ ಮುಖ್ಯಮಂತ್ರಿ ಅವರು ಕೂಡ ಗಮನದಲ್ಲಿ ಇಟ್ಕೋಬೇಕು. ಕಬ್ಬು ಬೆಳೆಗಾರ ನಾವು ಭಿಕ್ಷೆ ಬೇಡ್ತಾ ಇಲ್ಲ, ನಾವು ಶ್ರಮ ಪಡ್ತಕ್ಕಂಥ ಬೆಳೆಗೆ ಇವತ್ತು ಯೋಗ್ಯವಾದ ಬೆಲೆಯನ್ನು ಕೊಡ್ರಿ ಅಂತೇಳಿ ನಾವು ಹೋರಾಟ ಮಾಡ್ತಕ್ಕಂಥದ್ದು ಮಾಡ್ತಾ ಇದ್ದೀವಿ. ಇವಾಗ ಮಹಾರಾಷ್ಟ್ರದಲ್ಲಿ 3,500 ರೂಪಾಯಿ ಒಂದು ಟನ್ನಿಗೆ ಕೊಡಕತ್ತಾರ, ಅದಕ್ಕೂ ಹೆಚ್ಚಿಗೆ ಬೆಲೆ ಕೊಡ್ತಾ ಇದ್ದಾರೆ. ಬಟ್ ಕರ್ನಾಟಕದಲ್ಲಿ ಯಾಕೆ ಕೊಡ್ತಾ ಇಲ್ಲ ಆಗಿದ್ದಾರೆ ಅಂತಂದ್ರೆ ಅತಿ ಹೆಚ್ಚು ಏನೋ ಕಬ್ಬನ್ನು ಬೆಳೆಯುವಂಥ ಜಿಲ್ಲೆ ನಮ್ಮದು ಬೆಳಗಾವಿ. ಸೊ ಕಬ್ಬು ಬೆಳೆಗಾರನ್ನ ಒಂದು ಹಿತೈಷಿ ನೋಡಬೇಕಾಗ್ತಿತ್ತು. ಎಲ್ಲ ಒಂದು ಕಡೆ ಮಹಾರಾಷ್ಟ್ರದಲ್ಲಿ ಕೊಡ್ತಾ ಇದ್ದಾರೆ, ಕರ್ನಾಟಕದಲ್ಲಿ ಕೊಡ್ತಾ ಇಲ್ಲ. ಯಾಕೆ ಈ ರೀತಿ ಮಲ್ತಾಯಿ ಧೋರಣೆ ಅಥವಾ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸೊನ್ನೆ ಯಾಕಂತ? ಇದು ಶುಗರ್ ಲಾಬಿ ಇದೆ ಕರ್ನಾಟಕದಲ್ಲಿ ಇರ್ತಕ್ಕಂಥ. ಇವತ್ತು ಕಾರ್ಖಾನೆ ಮಾಲೀಕರು ಎಲ್ಲ 80 ಮಂದಿ ಯಾವ ಪಕ್ಷದಾಗಿದ್ರು ಹೊಂದಾಣಿಕೆ ಅದಾರು. ಅವ್ರು ರೈತರಿಗೆ ರೊಕ್ಕ ಕೊಡಬಾರ್ದು, ಇವು ಹೆಂಗಿದ್ರು ಕಬ್ಬು ಬೆಳೆಸ್ಯಾರು, ಅವ್ರು ಹೆಂಗಿದ್ರು ನಮಗೆ ಕಬ್ಬು ಕೊಡ್ತಾರನ್ನುವಂಥ ಒಂದು ತಲೆ ಆಗೈತೆ. ಅದಕ್ಕಾಗಿ ಕಬ್ಬು ಬೆಳೆಗಾರನ ಕೊಲ್ತಕ್ಕಂಥ ಕಾರ್ಖಾನೆಯವ್ರು ಮಾಡೋಕ್ಕೆ ಹೋಗ್ಬೇಡ್ರಿ. ಕಾರ್ಖಾನೆಯವ್ರು ನಾವು ಅಧಿಕಾರ ಕೊಟ್ಟಿದ್ದೀವಿ, ತಮ್ಮ MLA ಮಾಡಿದ್ದೀವಿ, ಇವತ್ತು ಶ್ರೀಮಂತರನ್ನು ಮಾಡಿದ್ದೀವಿ. ತಾವ ಕಬ್ಬು ಬೆಳೆಗಾರ ಮೋಸ ಮಾಡ್ತಕ್ಕಂಥಲ್ಲ. ಕೇವಲ ಬೆಳೆ 3,500 ರೂಪಾಯಿ ಕೇಳತ್ತು. ಇವತ್ತೇನು ಗುರ್ಲಾಪುರದಾಗ ಲಕ್ಷಾಂತರ ಜನ ನಾವು ಇಲ್ಲಿ ಸೇರಿದ್ದೀವಿ. ಇಲ್ಲಿ ಬಂದ ತಕ್ಷಣ 3,500 ರೂಪಾಯಿಯನ್ನು ಸರ್ಕಾರ ಘೋಷಣೆ ಮಾಡಲೇಬೇಕು. ಇವತ್ತು ಕಾರ್ಖಾನೆ ಮಾಲೀಕರು ಮತ್ತು ಜಿಲ್ಲಾ ಉಸ್ತುವಾರಿ ಒಂದು ಮಾಡಲೇಬೇಕಂತೇಳಿ ಒತ್ತಾಯ ಮಾಡ್ತಾಯಿದ್ದೀವಿ. ಸೊ ಇದಿಷ್ಟು ಹೋರಾಟಗಾರರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆ ಸಂಜು ಅರ್ವಾವಿ, ರಿಪಬ್ಲಿಕ್ ಕನ್ನಡ, ಚಿಕ್ಕೋಡಿ. ರಾಜ್ಯದಲ್ಲಿ ಮಂಡ್ಯ ಬಿಟ್ಟರೆ ಅತಿ ಹೆಚ್ಚು ಕಬ್ಬನ್ನು ಬೆಳೆಯುವಂಥ ಜಿಲ್ಲೆ ಯಾವುದಾದ್ರೂ ಇದೆ ಅದು ಬೆಳಗಾವಿ ಜಿಲ್ಲೆ. ಬೆಳಗಾವಿ ಜಿಲ್ಲೆಯ ಕಬ್ಬು ಬೆಳೆಗಾರರು ಅಕ್ಷರಶಃ ರೊಚ್ಚಿಗೆದ್ದಿರುವಂಥದ್ದು. ಸದ್ಯ ನಾನಿವಾಗ ಗುರ್ಲಾಪುರ ಕ್ರಾಸ್ ಬಳಿ ನಾನಿರುವಂಥದ್ದು. ನೀವು ದೃಶ್ಯಾವಳಿಗಳಲ್ಲಿ ಸಹ ಏನು ನೋಡ್ತಾ ಇದ್ದೀರಿ, ಕಬ್ಬು ಬೆಳೆಗಾರರು, ರೈತರು, ಅನ್ನದಾತರು ಸೇರಿ ಸುಮಾರು 10 ರಿಂದ 15,000 ಜನಸಂಖ್ಯೆಯಲ್ಲಿ ಗುರ್ಲಾಪುರ ಕ್ರಾಸ್ ಬಳಿ ಜಮಾವಣೆಗೊಂಡಂತಹ ರೈತರು ಸರ್ಕಾರದ ವಿರುದ್ಧ ಹಾಗೂ ಸಕ್ಕರೆ ಕಾರ್ಖಾನೆಯ ಮಾಲೀಕರ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಇರುವಂಥದ್ದು. ಸದ್ಯ 10,000 ರಿಂದ 15,000 ರೈತರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂಥದ್ದು. ಅಷ್ಟೇ ಅಲ್ಲದೇನು ಸ್ಥಳಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು, ಅದೇ ರೀತಿಯಾದಂತಹ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಅಂತಂದ್ರೇನು ಸ್ಥಳಕ್ಕೆ ಆಗಮಿಸಿ ನಮ್ಮ ಒಂದು ಮನವಿ ಏನಿದೆ, ನಮ್ಮ ಬೇಡಿಕೆ ಏನಿದೆ ಅದನ್ನು ಆಲಿಸಬೇಕಂತೇಳಿ ಇಲ್ಲಿರ್ತಕ್ಕಂತಹ ರೈತರ ಸಹ ಒಂದು ಆಗ್ರಹ ಸಹ ಆಗಿರುವಂಥದ್ದು. ಅಂತಂದ್ರೇನು ನಿಗದಿತ ಬೆಲೆ 1 ಟನ್ನಿಗೆ 3,500 ರೂಪಾಯಿಗಳನ್ನು ನಿಗದಿತ ಬೆಲೆ ನೀಡಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟ ಉಗ್ರ ರೂಪವನ್ನು ತಡ್ಕೊಳ್ಳುತ್ತೆ. ಅದೇ ಅಲ್ಲದೆ ನಾವು ಪ್ರತಿ ಸಹ ಅಷ್ಟೇ ಅಲ್ಲದೆ ಮಹಾರಾಷ್ಟ್ರದ ಮಾದರಿಯಲ್ಲಿ ನಮಗೆ ಕಬ್ಬಿನ ಬೆಲೆ ನೀಡಬೇಕಂತೇಳಿ ಇಲ್ಲಿರ್ತಕ್ಕಂಥ ರೈತ ಸಂಘಟನೆಗಳು ಹಾಗೂ ರೈತರ ಪ್ರಮುಖ ಆಗ್ರಹವಾಗಿರುವಂಥದ್ದು. ಒಂದು ಕಬ್ಬು ಟನ್ನಿಗೆ 3,500 ರು ನಿಗದಿತ ಬೆಲೆಯನ್ನು ನೀಡಬೇಕಂತೇಳಿ ರೈತ ಸಂಘಟನೆಯವರು ಅಂತಂದ್ರೇನು ಪ್ರೊಟೆಸ್ಟ್ ಮಾಡ್ತಾ ಇರುವಂಥದ್ದು. ನಮ್ಮ ಜೊತೆಗೆ ರೈತ ಮುಖಂಡರಿದ್ದಾರೆ, ನಾನು ಅವರನ್ನೇ ಮಾತಾಡಿಸ್ತೀನಿ. ಸರ್, ಮೊದಲನೇದಾಗಿ ನಿಮ್ಮ ಬೇಡಿಕೆ ಏನು? ಇವತ್ತು ನಾವು 1 ಟನ್ ಕಬ್ಬಿಗೆ 3,500 ರೂಪಾಯಿ ಕೊಟ್ಟು ಚಾಲೂ ಮಾಡಬೇಕು ಕಾರ್ಖಾನೆಯನ್ನು ಅಂತ ಹೋರಾಟದ್ದು. ಯಾಕಪ್ಪ ಅಂತಂದ್ರೆ ಮಹಾರಾಷ್ಟ್ರದವ್ರ ಒಂದು 100 ಕಿಲೋಮೀಟ್ರ್ ದೂರಿಂದ ಬಂದ ಇಲ್ಲಿ 3,500 ರೂಪಾಯಿ ಕೊಟ್ಟು ಒಯ್ಯತ್ತಾರು. 10 ವರ್ಷ ಆಯ್ತು, 7 ವರ್ಷ ಆಯ್ತು, ಬರೀ 3,100 ರೂಪಾಯಿ ರೇಟ್ ಕೊಡತ್ತೀರಿ. ಗೊಬ್ಬರ, ಡೀಸೆಲ, ಪೆಟ್ರೋಲ, ಬಂಗಾರ ಇವತ್ತು ಡಬಲ್ ತ್ರಿಬಲ್ ಆಗ್ಯಾವ. ಕೂಲಿಗಳು ಕೂಡ ಡಬಲ್ ಆಗ್ಯಾವ. ನಾವು ಬೆಳೀತಕ್ಕಂಥ ಖರ್ಚು ಡಬಲ್ ಆಗೈತಿ. ನಮಗೆ 3,500 ರೂಪಾಯಿ ಕೇವಲ ಬೆಲೆ ಕೊಟ್ಟರೆ ಇವತ್ತು ಬದುಕ್ತು. ರೈತರಿಲ್ಲ ಅಂದ್ರೆ ಆತ್ಮಹತ್ಯೆ ಮಾಡ್ಕೋತು ಅನ್ನುವಂಥ
ವಿಚಾರನ ಇವತ್ತು ಕಾರ್ಖಾನೆ ಮಾಲೀಕರು ಒತ್ತಾಯ ಮಾಡಿದ್ದೀವಿ. ಜಿಲ್ಲಾ ಉಸ್ತುವಾರಿ ಅವರ ತಕ್ಷಣ ಬಂದು ಕಬ್ಬಿಣ ಬಿಲ್ಲನ್ನು ತಕ್ಷಣ ತಾವು ಘೋಷಣೆ ಮಾಡಲೇಬೇಕು ಅನ್ನುವಂಥದ್ದನ್ನು ಸರ್ಕಾರಕ್ಕೆ ಒತ್ತಾಯ ಮಾಡಿ. ಮುಖಂಡ್ರೆ, ಈಗಾಗಲೇ ಹೋರಾಟ 4 ರಿಂದ 5 ಬಾರಿ ಬೃಹತ್ ಹೋರಾಟವನ್ನು ಮಾಡಿದ್ರಿ. ಎಲ್ಲೋ ಒಂದು ಕಡೆ ಸರ್ಕಾರ ಹಾಗೂ ಕಬ್ಬಿನ ಮಾಲಕರ ನಿಮ್ಮೊಂದು ಮನವಿಗೆ ಅಥವಾ ನಿಮ್ಮೊಂದು ಕರೆಗೆ ಅಂತಂದ್ರೆ ಅವರೇನು ಹೋಗ್ಕೊಡ್ತಾ ಇಲ್ವಾ? ಇದು ಶುಗರ್ ಲಾಬಿ ದೊಡ್ಡದೈತಿ. ಇದಕ್ಕೆ ಮುಖ್ಯಮಂತ್ರಿ ಸುದೇ ಹೆದರ್ತಾನ. ಅದು ನಮ್ಮ ರೈತರ ಕಬ್ಬು ಬೆಳೆಗಾರ ದುರ್ದೈವ. ಇವತ್ತು ಸರ್ಕಾರಕ್ಕೆ ಒಂದು ಟನ್ನಿಗೆ 5,000 ರೂಪಾಯಿ ಟ್ಯಾಕ್ಸ್ ಹೋಗ್ತೈತೆ. ಅದರೊಳಗಿಂದರೆ 2,000 ರೂಪಾಯಿ ಮುಖ್ಯಮಂತ್ರಿ ಕೊಡ್ಬೇಕು ಕಾರ್ಖಾನೆ ಅವ್ರ ಮೇಲೆ ಪ್ರೀತಿ ಇದ್ದಂದ್ರೆ. ಅದಕ್ಕಾಗಿ ಇವತ್ತು ಈ ಉಡಾಪಿತನನ ಈ ರಾಜ್ಯದ ಮುಖ್ಯಮಂತ್ರಿ ಅವರು ಕೂಡ ಗಮನದಲ್ಲಿ ಇಟ್ಕೋಬೇಕು. ಕಬ್ಬು ಬೆಳೆಗಾರ ನಾವು ಭಿಕ್ಷೆ ಬೇಡ್ತಾ ಇಲ್ಲ, ನಾವು ಶ್ರಮ ಪಡ್ತಕ್ಕಂಥ ಬೆಳೆಗೆ ಇವತ್ತು ಯೋಗ್ಯವಾದ ಬೆಲೆಯನ್ನು ಕೊಡ್ರಿ ಅಂತೇಳಿ ನಾವು ಹೋರಾಟ ಮಾಡ್ತಕ್ಕಂಥದ್ದು ಮಾಡ್ತಾ ಇದ್ದೀವಿ. ಇವಾಗ ಮಹಾರಾಷ್ಟ್ರದಲ್ಲಿ 3,500 ರೂಪಾಯಿ ಒಂದು ಟನ್ನಿಗೆ ಕೊಡಕತ್ತಾರ, ಅದಕ್ಕೂ ಹೆಚ್ಚಿಗೆ ಬೆಲೆ ಕೊಡ್ತಾ ಇದ್ದಾರೆ. ಬಟ್ ಕರ್ನಾಟಕದಲ್ಲಿ ಯಾಕೆ ಕೊಡ್ತಾ ಇಲ್ಲ ಆಗಿದ್ದಾರೆ ಅಂತಂದ್ರೆ ಅತಿ ಹೆಚ್ಚು ಏನೋ ಕಬ್ಬನ್ನು ಬೆಳೆಯುವಂಥ ಜಿಲ್ಲೆ ನಮ್ಮದು ಬೆಳಗಾವಿ. ಸೊ ಕಬ್ಬು ಬೆಳೆಗಾರನ್ನ ಒಂದು ಹಿತೈಷಿ ನೋಡಬೇಕಾಗ್ತಿತ್ತು. ಎಲ್ಲ ಒಂದು ಕಡೆ ಮಹಾರಾಷ್ಟ್ರದಲ್ಲಿ ಕೊಡ್ತಾ ಇದ್ದಾರೆ, ಕರ್ನಾಟಕದಲ್ಲಿ ಕೊಡ್ತಾ ಇಲ್ಲ. ಯಾಕೆ ಈ ರೀತಿ ಮಲ್ತಾ ಧೋರಣೆ ಅಥವಾ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಯಾಕಂತ? ಇದು ಶುಗರ್ ಲಾಬಿ ಇದೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ಇವತ್ತು ಕಾರ್ಖಾನೆ ಮಾಲೀಕರು ಎಲ್ಲ 80 ಮಂದಿ ಯಾವ ಪಕ್ಷದಾಗಿದ್ರು ಹೊಂದಾಣಿಕೆ ಅದಾರು. ಅವ್ರು ರೈತರಿಗೆ ರೊಕ್ಕ ಕೊಡಬಾರ್ದು, ಇವು ಹೆಂಗಿದ್ರು ಕಬ್ಬು ಬೆಳೆಸ್ಯಾರು, ಅವ್ರು ಹೆಂಗಿದ್ರು ನಮಗೆ ಕಬ್ಬು ಕೊಡ್ತಾರನ್ನುವಂಥ ಒಂದು ತಲೆ ಆಗೈತೆ. ಅದಕ್ಕಾಗಿ ಕಬ್ಬು ಬೆಳೆಗಾರನ ಕೊಲ್ತಕ್ಕಂಥ ಕಾರ್ಖಾನೆಯವ್ರು ಮಾಡೋಕ್ಕೆ ಹೋಗ್ಬೇಡ್ರಿ. ಕಾರ್ಖಾನೆಯವ್ರು ನಾವು ಅಧಿಕಾರ ಕೊಟ್ಟಿದ್ದೀವಿ, ತಮ್ಮ MLA ಮಾಡಿದ್ದೀವಿ, ಇವತ್ತು ಶ್ರೀಮಂತರನ್ನು ಮಾಡಿದ್ದೀವಿ. ತಾವ ಕಬ್ಬು ಬೆಳೆಗಾರ ಮೋಸ ಮಾಡ್ತಕ್ಕಂಥಲ್ಲ. ಕೇವಲ ಬೆಳೆ 3,500 ರೂಪಾಯಿ ಕೇಳತ್ತು. ಇವತ್ತೇನು ಗುರ್ಲಾಪುರದಾಗ ಲಕ್ಷಾಂತರ ಜನ ನಾವು ಇಲ್ಲಿ ಸೇರಿದ್ದೀವಿ. ಇಲ್ಲಿ ಬಂದ ತಕ್ಷಣ 3,500 ರೂಪಾಯಿಯನ್ನು ಸರ್ಕಾರ ಘೋಷಣೆ ಮಾಡಲೇಬೇಕು. ಇವತ್ತು ಕಾರ್ಖಾನೆ ಮಾಲೀಕರು ಮತ್ತು ಜಿಲ್ಲಾ ಉಸ್ತುವಾರಿ ಒಂದು ಮಾಡಲೇಬೇಕಂತೇಳಿ ಒತ್ತಾಯ ಮಾಡ್ತಾಯಿದ್ದೀವಿ. ಸೊ ಇದಿಷ್ಟು ಹೋರಾಟಗಾರರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆ ಸಂಜು ಅರ್ವಾವಿ, ರಿಪಬ್ಲಿಕ್ ಕನ್ನಡ, ಚಿಕ್ಕೋಡಿ.